ನೀವೇನು ಮಾಡೋಕ್ಕಾಗಲ್ಲ ಅವನಿಗೆ. ನಾ ಹೇಳತ್ತೀನಿ, ನಾನು ನೋಡಿದಾಗ ಬಲಾರಿಣಿತ್ತು ಕುರಿ ಗಾವ್ ಹರ್ದಂಗೆ ಹರಿದು ಬಿಟ್ಟಾಕ್ತಿದ್ದು. ನೀ ಏನು ಅಂದಿದ್ದಿ? ಇರ್ಲಾಕ್ ತಗೋರಿ, ಈಗ ತಾನೇ ಬರ್ತಾವ, ಕೊಟ್ಟಿಂದವ ಯಾಕಡೆ ಹೋಗಲ್ಲ ರೊಕ್ಕ. ಪಂಚೀಸ್ ಮಂದಿ ನಮ್ಮನಿಗೆ ಇರ್ದಾಗ ಒಬ್ಬನಿಗೆ ತಂದು ಹೊಡೆದಲ್ಲೇ ಮುಚ್ಚಿ ಹಾಕಿದೆ ಬೆಳಗ್ಗೆ ಆಗಳಿಗೆ. ಎದ್ರ ಕಡೆಯಿಂದ? ಕಳ್ಳೊಂಟಿಗೆ ಬಂದಿರಿ. ಕಳ್ಳೂರಿಗೆ? ಹಾಂ ಹಾಂ. ಈ ಕಡೆ ಕೇಳು, ನಾ ಪಕ್ಕ ಹೇಳ್ತೆ ಕೂಡು. ಡಿಪ್ಲೊಮಾ ಮಾಡಿದೆವು. ಡಿಪ್ಲೊಮಾ 6 ಎತ್ತಿದ್ವು ನಂಬಲ್ಲಿ. ಹಾಂ, 6 ಎತ್ತಿದ್ದೆ. ಇಲ್ಲಿ ಉಳ್ಕಣ್ಯರ ಮನೆ ಅದು. ಈಗ ಅವರೆಲ್ಲ ಈಗ ಹೈದರಾಬಾದ್ಗೆ ಹೋಗ್ಯಾವ, ಮನೆಯೆಲ್ಲ ಹಾಳು ಬಿದ್ದಾರೆ. ಇಲ್ಲಿ ಇಲ್ಲ ಅಂದ್ರೆ ಇಟ್ಲಿ ಹೊಲದಾಗ ಜೋಳ ತೂರಿಕ್ಕಿದೆವು. ಎಷ್ಟು ಮಂದಿ ಇದ್ರು ಹೇಳ್ತೀವಿ, 10 ಮಂದಿ ಹೊಲದ ಮಾದರಿ ಇದ್ದರು. 3 ಎಕರೆ ಜಮೀನು ಅದ ಅವ್ರದ್ದು. 6 ಎತ್ತಿದ್ದು. ನೀವಿನ್ನ ಹುಟ್ಟಿಲ್ಲ ಅವಾಗ. ಏನು ಹುಟ್ಟಿದೆ ಇನ್ನ? ಏಸರ್ಸ್ ಕೆಳಗ? ಏಸರ್ಸ್ ಕೆಳಗ ಮತ್ತೆ ಈಗ 50 ವರ್ಷದ ಮಾತದ. ನಾ ಹೊಟ್ಟೆ 25 ವರ್ಷ ಐತಿ. ಹಾಂ, 50 ವರ್ಷದ ಮಾತದ ಇದು. ಈಗ ನಮ್ಮಲ್ಲ ಭರಾಟಿ ಜವಾನಿ ಇತ್ತು. ಅಂದ್ರೆ ತೂರಿಕ್ಕಿದೆವು. ತೂರಿಕ್ಕಿ ಹೊಲದ ಮಾದಾಗಿರ್ತಾನಲ್ಲ, ಕಳ ಹುಡುಕ್ತಾ ಬರ್ತಾವ ಹೊಲದವ್ರು ಮಾತಾಡ್. ಅವನಿಗೆ ಅಲ್ಲಿ ಕೂಡಿಸಿ ಈಚೆಕೆರದ ಹಂತಿ ಕಟ್ಟಿದೆವು. ಒಂದು ಕಡೆ ಹುಗ್ಗಿ ಹಾಕಿದೆವು. ಜೋಳ ಬಣಿಮೆ ಹಬ್ಬಕ್ಕೆ ಹಳ ಈ ಕಡೆ ಹೊಲಿಗೆ ಹೊಡ್ಕೊತ ಹಂತಿ ಹೊಡ್ಲತ್ತಾರ. ಈ ಕಡೆ ಮಡಪತಿಯರು ಅಯ್ಯಗಳು ಬರ್ತಿರು ನಂಬಲ್ಲಿ ಎಲ್ಲ ಮಾಡ್ದಾಗ. ಹುಗ್ಗಿ ಮಾಡ್ಲಾಕ, ಅಡ್ಗೆ ಮಾಡ್ಲಾಕ ಕಳ್ದ ಹಬ್ಬಕ್ಕೆ ಬೇಕಲ್ಲ ಅವರಿಗೆಲ್ಲ ಉಳ್ಳಾಕ. ಒಂದು ಗುಂಡಿ ಇರ್ತಾವ್ರು, ಹಿಂದೆ ದೊಡ್ಡದು ಇರ್ತಾರ ಅವ್ರು ಗುಂಡಿ ಹಾಕಿ ತುಂಬ ಹುಗ್ಗಿ ಕಡಕ್ಕೆ ಮುಗಿಸ್ಲತ್ತಾರ. ಅಲ್ಲಿಂದ ಏನದ ಮುಂದಕ್ಕೆ ಹೋಗ್ಲಾಕ ಹಾದಿ ಇತ್ತು. ನಾ ಮನೆಯಲ್ಲಿ ಒಂದು ಮಾಡ್ದ ಇನ್ನು ಹೊಲ ಇತ್ತು ಮುಂದೆ ಆಚಾಕ. ಅವ ನೋಡಿ ಆ ನಮ್ಮಣಿಗೇರಿ, ಅವನಿಗೆ ಆ ನಮ್ಮಣಿಗೇರಿ ಏನು ಮಾಡತ್ತ ಅವನಿಗೆ ನೋಡಿ ಮಾವಿನ ಗಿಡ ಇತ್ತು, ದೊಡ್ಡದು ಠೊಕಾರಿ ಇತ್ತು ಒಳಗೆ. ಆ ಠೊಕರಾಗ ಬೇಲ್ಯಾಗ ಅಡಗಲತ್ತ ಮುಚ್ಚಬೇಕಂತೇಳಿ ಅದು ಮಾಡ್ದ ನೋಡ್ದ. ಮಾಡ್ದ ಈಗ ನಮ್ಮ ಮನೆ ಬೆಲೆ ಅದ ಮಾಡ್ದವ್ರ ಮನೆ, ನಮ್ಮ ಮನೆ ಇರ್ತಲ್ಲ ಶಿರ್ಸಾಗ. ಅವ್ರು ನೋಡೋದು, ಇರಪ್ಪ ನಮ್ಮ ಅಡುಗೆರು ಬಂದ ನೋಡು, ಜೋಳದ ತೂರಿ ಇಕ್ಕಿರಿ ಹುಷೇರಿ ಅಂತಂದ. ಅಂಬಾಗುವಿನ ಆ ಕಳ್ದೈನೂರು 550 ಮಂದಿ ಇದ್ದರು. ಹೋಳಿ ಹುಣ್ಣಿ ದಿನಾನೇ ಕಡೆ ಹೋಳಿಗೆ ಬೆಂಕಿ ಹಚ್ಚಾರ ಊರಾಗ. ಗುಲ್ಲ ಆಯ್ತು. ಗುಲ್ಲಾದ ಮಳ ಸನಿ ಅದ, ಸನಿಯಲ್ಲಿ ಮಾಡ್ದಪ್ಲೆ ಗುಲ್ಲ ಆಯ್ತು. ಗುಲ್ಲ ಬೇಕಾದ್ರೆ ಬೆನ್ನು ಹತ್ತಿದೆವು. ಬಿಟ್ಕೊಟ್ಟು ಒಳಗೆ ಹಿಡಿದ್ರು. ಇಲ್ಲಿಂದ ಎಲ್ತನ ಹೋಗ್ಯಾರ ಅಂದ್ರೆ ಈ ರೂಢಿನ ತನ ಹೋಗ್ಯಾರ. ಅಲ್ಲಿಗೆ ಹೋಗದ್ರ ಹಿಡಿದೆವು. ನಮ್ಮ ಮನೆಗೆ ಹೋಗ್ರು 25 ಮಂದಿದ ಬಾಕಿಯವ್ರು ಜಡ್ ಹಿಂದಪ್ಲೆ ತಾಕತ್ತಿದ್ದವ್ರು ಜವಾನಿದ್ದು ಓಡ್ ಹೋಗ್ಯಾರ ಮುಂದಕ್ಕೆ. ಅದ್ರಾಗ ಜರ ಮನುಷ್ಯ ಒಬ್ಬ ಹಿರ ಇರ್ತಾನ ನೋಡು, ನಾಯಕಿದ್ದವ, ಊರ ನಾಯಕ. ಅವ ಸಿಕ್ಕಿ ಬೀಳ್ದ. ಸಿಕ್ಕಿ ಬೀಳ್ಬೇಕಾದ್ರೆ ನಮ್ಮಲ್ಲಿ ಆಳ್ಮಗ ಇದ್ದ ಒಬ್ಬ ಮಾದರ, ಅವ ನನ್ನೊಬ್ಬರೇ ಜೋರ್ದಾರ ಇದ್ದ. ನಿನ್ನ ಕಡೆ ಬಂದ್ರೆ ನೀ ಪೆಟ್ಟು ಹಾಕು, ನನ್ನ ಕಡೆ ಬಂದ್ರೆ ನಾ ಹಾಕ್ತೆ. ನಾಯಿ ಇತ್ತು. ನಾಯಿ ಅನ್ನೋದು ಅವನ ಮ್ಯಾಲ ಎರಿ ಹೋಗ್ಲತ್ತು ನಮ್ಮ ಮನೆಗೆ ಮ್ಯಾಲ. ಹೋಗ್ಬೇಕಾದ್ರೆ ಅವನ ಕಡೆ ನಮ್ಮ ಆಳ್ಮಗನ ಕಡೆ ಮ್ಯಾಲ ಬೀಳಕ್ಕೆ ಹೋಗ್ಯಾನವ. ಅವನ ಬಂದು ಕೀಸಿದ್ದು ಕಲ್ಲು ಹೊಂಗಡಿ ಹಿಂದೊಟ್ಟಿ ಕಟ್ಕೊಂಡಾನ. ಹೊಂಗಡಿದಾಗ ಕಲ್ಲ ಸೊಳ್ಳೆತ್ತಾನ. ಒಳ್ಳೆ ತಿರುಗಿ ಬಿಟ್ಟಿಲ್ಲ ನಾವು. ಹೋಗ್ಬೇಕಾದ್ರೆ ನನ್ನ ಬಳಿ ಮೆಟ್ಟಲ್ಗೆ ಕಾಲಿತ್ತು. ಅವು ಊರಾಗ ಇರ್ತಾವ ದಮ್ಮನು. ಅವ್ನ ಮ್ಯಾಲೆ ಹೋದಾಗ ನಾ ಹೋಗೋದಾಗ ತಲೆಗೆ ಹಾಕಿದ. ನೀವೇ ಹಾಕಿರಿ? ತಲೆಗೆ ಹಾಕಿದಗಳಿಗೇನೆ ತಲೆ ಅಡ್ಡಾಗ್ಲಿಕ್ಕೆ ಹಿಂಗೆ ಬಿಸಿತ್ತು ನಿಮ್ಮ ಎದುರೇ. ಇನ್ನೇನು ಮಾಡ್ರಿ ಹಿಂಗೆ ಅಗಲಿ ಹಳ್ಳತ್ ದಡ ಅವನು. ನಾನು ಅಲ್ಲಿ ರುಮಾಲ್ ಇತ್ತು, ರುಮಾಲೇ ಕಟ್ತೀನಲ್ಲ, ಆ ರುಮಾಲ್ ತೆಗೆದ ಎರಡು ಕಾಲಿಗೆ ಕಟ್ಟಿದೆವು. ಎರಡು ಕಾಲಿಗೆ ಕಟ್ಟಿ ನಾ ಹಾಳು ಮಕ್ಕಳು ಊರಾಗಿನ ಮಂದಿ ಬಂದ್ರೆ ಒಂದು ದೋನ್ಸೆ ಮಂದಿ ದಪ್ಪನೆ ಮಾಡ್ದಾಗ ಕಳ್ಳೊಡ್ಡಿಗೆ ಆಗ್ಯದ. ನಮ್ಮ ಮನೆಗೇರಿ ಹೊಡೆದಾಕ್ಯಾರ ಅಂತೇಳಿ ನೋಡ್ಲಾಕ್ ಬಂದು. ನೀವೇ ಹೊಡೆದಾಕಿರ ಅಂದಿರ್ಬೇಕು. ನಾವೇ. ನಿಮ್ಮ ಹೂ ಕೇಳಿ ಸುಳ್ಳು ಅಂದ್ರೆ ನಿಮ್ಮ ಹೂ ಮನೆಯಾಗಿದ್ದು. ನೀವು ಒಬ್ಬರೇ ಹೊಡೆದ್ರಿ? ನಿಮ್ಮ ಸಂಗಟ ಯಾರ ಇದ್ದು? ನಾ ಬೆಂಟಲ್ ಕಾಲತ್ತು ಒಂದು ಹೊಡೆದಗಳಿಗೇನೆ ಉಚ್ಕೊಂಡು ಬಿದ್ದ. ನಾನು ಸಂಗಟ ಎಲ್ಲ ಹಿಂದೆ
ನಾವು ಹಿಂದಿದ್ದು ಮುಂದೆ ಹೋಗಿದ್ದೆವು ಅವ್ರು ಹಿಂದಿನ ಓಡಿ ಹೊಂಟಿರು. ಹಾ ಆ ಹಿಂದಿನವ್ರು ಏನಂದ್ರೆ ನಮಗೆ ನೀವು ತಾಂಡ್ಯಕ್ಕೆ ಹೋದ್ರೆ ಭೀ ನೀವು ಬಿಡೇ ಬೇಡ್ರಿ, ನಾವು ಹಿಂದೆ ಹೊಂಟಿದ್ದೇವೆ ಅಂತ ಹೇಳ್ಕಸ್ ಗಟ್ಗಳು ತಗೊಂಡು ಓಡಿ ಹೊಂಟ್ಯಾರ ಹಿಂದಿನ. ಹಾ ನಾವು ಮುಂದೆ ಹೋಗಿದ್ದೆವು, ಅವ ಮುಂದೆ ಓಡಿದ್ನಲ್ಲ ಹಿಡ್ಲಾಕ ಅವ್ರಿಗೆ ಹೊಡಿಬೇಕಾದ್ರೆ ಇನ್ನು ಹಗ್ಗ ಕಟ್ಟೋದು ನಮ್ಮ ಆಳ್ಮಗ ನಾನು ಕೈದಾಗ ಲಟ್ಟುಗಳಿದ್ದೇವಲ್ಲ ಅದು ಕಟ್ಟಿ ಆತಕ್ಕೆತ್ತಾಗ ಎತ್ತಿನ ಗತಿ ಖಳಕ್ಕೆ ಎಳ್ಕೊಂಡು ಬಂದ್ವಿ. ಹಾ ಖಳಕ್ಕೆ ಎಳ್ಕೊಂಡು ತಲೆ ಎರಡು ಹೊಳ ಆಗ್ಯವು, ಹಾಂ ತಲೆ ಬಿಚ್ಚತ್ ಪೂರ. ಹಾಂ ಹಾ. ಬಿಚ್ಚೋಯ್ತು ಹೋಗ್ತಿಲ್ಲ. ಹಾ ಖಳಕ್ಕೆ ಎಳ್ಕೊಂಡು ತಂದೆವು, ಎಳ್ಕೊಂಡು ತಂದು ಇನ್ನು ಏನು ಮಾಡ್ಬೇಕಂತ ಊರಾಗಿನವ್ರಿಗೆ ಬಂದು ಆಗ ಪೊಲೀಸರು ಇದ್ದಿಲ್ಲ. ಇಲ್ಲ ಹಾ. ಊರಾಗಿನವ್ರು ಬಂದರು. ಊರಾಗಿನವ್ರು ಬಂದರು. ಆಯ್ತು ಇವರನ್ನು ಚಟ್ಟಿ ಬಸಪ್ಪ ನಮ್ಮಲ್ಲಿ ಗುಮಾಸ್ತಿ ಬರೀತಿದ್ದ ಮಹಾರಾಜರು ಬನ್ನಿ. ಅವ್ರು ಏನು ಮಾಡ್ತೀವಿ ನಮ್ಮ ಅಡಿಗೆ ಕೇಳು ವರ್ಷಿಗೆ ಒಂದು ಪೈಕಿ ಜಮಿ ಕೊಯ್ಕೊಂಡು ಹೋದ್ರು ಬೆಳಗಾನ. ಜಮಿ ಕೊಯ್ಕೊಂಡು ಬಂಡೆ ತುಂಬ್ಕೊಂಡು ಹೋಗ್ಯಾರ. ಒಂದು ಪೈಕಿ ಜೋಳ ಕೊಯ್ದ್ರು ನಿಂದ್ರಕಿ ನಮಗೆ ಏನಂದ ಹೊಲ ಕೊಟ್ಟಿದ್ದಾವ ಹಾರಿರಾವ್ ನಿಮ್ಮ ಕೈಲಾಗದೇನು ನಿಮ್ಮ 3 ದಿನ ಇಕ್ಕಲ್ಲಿ ನಿಮ್ಮ ಜೈಲ್ನಾಗ ಅವ್ ನಮ್ಮನಿಗೆ ಬಂದ್ರೆ ಅವನಿಗೆ ಜಪ್ಪ ಸಿಡ್ದು ಖತಮ್ ಮಾಡ್ರಿ ಅಂದಿದ. ಆ ಹಿಮ್ಮತ್ತಿನಿಂದ ಹೊಡೆದೇವು ಅವನಿಗೆ. ಹಾಂ ಮತ್ತು ಹಾರಿದಾವ ಅಂದ್ರೆ ನಮ್ಮ ವಕೀಲ ಇದ್ದ, ಮಾಡ್ದವ ವಕೀಲ ಇದ್ದ. ಹೈದರಾಬಾದ್ ಕಿರ್ತಿತ್ತು ಮನೆ ದೊಡ್ಡ ಮನೆ ಇದ್ದ ಹೈದರಾಬಾದ್ದಾಗ. ಹೊಡಿಬೇಕಾದ್ರೆ ತಂದೆವು, ತರಬೇಕಾದ್ರೆ ಇನ್ನು ಖತಮ್ ಮಾಡಿದ್ದೇವಲ್ಲ ಅದು ರಿಪೋರ್ಟ್ ಕೊಟ್ಟೆವು. ಹಾರಿದವ ಅಂತ ಐತಲ್ಲ, ಹಾರಿದವನ ಮನೆ ಇಲ್ಲಿತ್ತು, ಹಾರಿದವನು ಗುಮಾಸ್ತಿದ್ದರಿದ್ದರು. ಹೇಗೆ ಮಾಡ್ಯಾರ ಅಂತ ನಾಗಪ್ಪರು ಕಾಡ್ದಾಗ ಹಾಂ ಚಲೋ ಮಾಡ್ಯಾರ ನಾ ಬರ್ಲತ್ತಿದ್ದೆ ಅಂತ ಮುಂಜಾನೆ ಹೇಳೋದು ಅವ ಬಂದು. ಹಾಂ ಬರಬೇಕಾದ್ರೆ ಅವ ಒಗ್ದಾಳಕ್ಕೆ ಹೋದ, ಅವನೇ ಹೋದ ಒಗ್ದಾಳಕ್ಕೆ. ಹಾರಿದವನೇ ಒಳಗೆ ಹೋಗಿ ಏನು ಹೇಳಿದ ಅವನಿಗೆ ನಮ್ಮಲ್ಲಿ ಹಿಂಗೆ ಕಲ್ಲೋಟಿಗೆ ಬಂದರೆ ಹಿಂಗಾಗಿ ಅಮೀನ್ ಸಾಬ್ ಹೇಳ್ದ 3 ಚೀಲ ಕೊಯ್ರಿ, ಅಲ್ಲೊಂದು ಭೇಟಿ ಹಾಕ್ರಿ, ನಾ ಬಂದ ಪಂಚರಾಮ್ ಮಾಡ್ತೀವಿ ಅಂದ ಅಮೀನ್ ಸಾಬ್. ಬಂದವ ನೋಡ್ದೆ ಬರ್ಕೊಂಡು ಏನಂತ ಬರ್ಕೊಂಡ ಕಳ್ಳವನಿಗೆ ಬಂದ ನಮ್ಮನಿಗೆ ಚೀಲ ತೊಗೊಂಡು ಓಡ್ಲಾಕ್ ಹೇಳ್ದ. ನಮ್ಮ ಮುಂದೆ ಬಾಯಿ ಬಂದದ, ಬಾಯಿದಾಗ ಸತ್ತು ಹೋಗ್ಯಾನ ರಿಪೋರ್ಟ್ ಮಾಡ್ದ. ನೀವು ಬಚಾಸ್ದಿರಿ? ಬಚ್ಚಿ ಆಯ್ತು. ಇಲ್ಲ ಜೈಲ್ನಾಗ ಹಾಕ್ತೇವೆ ನಿಮಗೆ, ಇಲ್ಲ ಜೈಲಿಗೆ ಹೋಯ್ತೀರಿ? ಬೇಕಾರೆ ಹೊಡೆದ್ರು ಒಂದೇ ಪೇಟಿ ಹಿಂಗೆ ಹೊಡೆದೇ ಹೋಯ್ತು ಕರಿ. ತೋಲ್ ತಾಕತ್ತಿತ್ತ ಈಗ ಏನ್ಬಿಲ್ಲ. ಈಗೇನ ಮಾಮೂಲಿ ಮಾತು. 112-13 ಉಮ್ಮರ್ ನಡೀತು, 12 ಮುಗಿದು ಉಗಾದಿಗೆ 13 ಚಾಲು ಅದ. ಎಲ್ಲಿದ್ದಿರ್ತದೋ ಹಿಮ್ಮತ್ತು ತಾಕತ್ತು. ಈಚೆಕೊಂದು ಚೀಲ ತೊಗೊಂಡು ಬರ್ತಿದ್ದ. ನನ್ನ ಜವಾನಿ ಭರಾಟಿ ಇದ್ದಾಗ ಲಗ್ನಾದ ಉದ್ದಿನ ಚೀಲ ಹೊದನಿನ್ ಹಾಗತ್ತೆ ನಮ್ಮ ಮನೆಗೆ ತಾಕತ್ತಿತ್ತು ಮಾಡಿರಿ. ಹೊಡೆದೇವು ಭೀ ಅಕ್ಕಿಸ್ಕೊಂಡೆವು ಭೀ. ಅಮೀರ್ ಸಾಬ್ ಏನು ಹೇಳ್ದ ರಿಪೋರ್ಟ್ ಬರದ ಅಲ್ಲೇ ನಮ್ಮ ಎದುರೇ ಕಳಕ್ಕೆ ಬಂದು ಅಲ್ಲೊಂದು ಚೀಲ ಭೇಟಿಯಾಕಿದ್ದು. ಮುಂದೆ ಅಲ್ಲಿ ಹಾಳಬಾಯಿ ಇತ್ತು, ಅಲ್ಲೇ ಹಾಳಬಾಯಿ ಇತ್ತು. ನಮ್ಮ ಮನೆಗೆ ಬಂದು ಕಳವಣಿಗೆ ಬಂದಾನ, ಚೀಲ ತೊಗೊಂಡು ಈಗ ಓಡ್ಲಾಕ್ ಹಿಡ್ದಾನ. ಅಲ್ಲೊಂದು ಭೇಟಿ ಹಾಕ್ಯಾನ, ಓಡ್ ಹೋಗ್ಯಾನವ. ಓಡ್ಲಾಕ್ ಹೋದ್ರೆ ಕತ್ಲಾಗ ಓಡ್ಲಾತಾನ, ಬಾಯಿದಾಗ ಬಿದ್ದು ಸತ್ತಾನ ಅಂತ ಅಮೀರ್ ಸಾಬ್ ರಿಪೋರ್ಟ್ ಬರ್ದ. ಅವ ಬರ್ದಂಗೆ ಮತ್ತು ಅಲ್ಲಿ ಸದಕತ್ ಮುಂದಕ್ಕೆ ಹೋಯ್ತು. ಎಲ್ಲಿಗೆ ಡಾಕ್ಟರ್ ಮೇಲೆ ಹೋಗಿ. ಡಾಕ್ಟರ್ ನಮ್ಮ ನಿಗಾಯ್ತು ರಾಮ ಇದ್ದ, ಅವ ನಮ್ಮ ಮನುಷ್ಯ ಇದ್ದಾನೆ ಡಾಕ್ಟರ್. ಅವ ಡಾಕ್ಟರ್ ಬಿದ್ದು ನೋಡಿ ಅವ ಭೀ ಹಾಗೆ ಬರ್ದ ಚೋಡ್ನಿ ಬೆಟಕು. ಆ ತಾಕತ್ ಈಗಿದ್ರೆ ಇವನಿಗೆ ಸೀಳಿ ಹಾಕ್ತೀನಿ ನಾ ಇಲ್ತಾನ. ಇರ್ಲಕ್ ತಗೋರ್ ಬರ್ತಾವ ರೊಕ್ಕ ಈ ಕಡೆ ಹೋಗಲ್ಲ, ಕೊಟ್ಟಿನೂ ಬರ್ತಾವ. ಅಲ್ಲ ಮನುಷ್ಯಾಗ ಸತ್ತಾಸ್ರ ಸಿಟ್ಟು ಬರ್ತವೆ.